ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡಬನ್ನಿ. ಎಲ್ಲ ಮಾತಾಡ್ತಾರಪ್ಪ. ಮೈಸೂರು ಬ್ಯಾಂಕಿಂದ ಇಲ್ಲಿವರೆಗೂ ಸುಮ್ಮನೆ ಇದ್ದೀರಾ? 3 ಗಂಟೆ 5 ನಿಮಿಷ ಸುಮ್ಮನೆ ಇರಲಿ. ಬಂದಂತ ಎಲ್ಲಾ ಕಲಾವಿದರು ಮಾತಾಡ್ತಾರೆ, ದಯವಿಟ್ಟು ಸುಮ್ಮನೆ ಇರಿ. ಮಾತಾಡಿ ಮಂಜುನಾಥ್ ಅವರು, 2 ನಿಮಿಷ ಮಾತಾಡಿ. ಈಗ ತಾನೇ ನಮ್ಮ ಕರ್ನಾಟಕದ ಚಾಲೆಂಜಿಂಗ್ ಸ್ಟಾರ್ ದರ್ಶನ ಹೋಗ್ಬೇಕು. ನಾನು ಆ ಮಹನೀಯರ ಒಂದು ಪ್ರಶ್ನೆ ಕೇಳ್ತೀನಿ. ಇಡೀ ಅಕ್ಕಪಕ್ಕ ರಾಜ್ಯಗಳಲ್ಲಿ ಕನ್ನಡಿಗರು ಯಥೇಚ್ಛವಾಗಿದ್ದಾರೆ. ತಮಿಳುನಾಡಲ್ಲಿ 17 ಲಕ್ಷ ಜನ ಇದ್ದಾರೆ. ಆಂಧ್ರ 20 ಲಕ್ಷದ ಜನರ ಮೇಲಿದ್ದಾರೆ. ಕೇರಳ, ಕಾಸರಗೋಡು ಪೂರಾ ಕನ್ನಡದವರು. ನಿಮಗೆ ಏನಾದರೂ ಯೋಗ್ಯತೆ ಇದ್ದಿದ್ರೆ ಅಲ್ಲಿ ಯಾತಕ್ರಿ ನೀವು ನಮ್ಮ ಕನ್ನಡ ಚಿತ್ರನ ಅಲ್ಲಿ ಪ್ರದರ್ಶನ ಮಾಡೋದಕ್ಕೆ ಜಾಗ ಕೊಟ್ಟಿಲ್ಲ ಅಂತ ನೀವು ಗಲಾಟೆ ಮಾಡಲಿಲ್ಲ ಇಷ್ಟು ದಿನ? ಯಾಕೆ ನಮ್ಮ ಕನ್ನಡದ ಪತ್ರಿಕೆಗಳು ಅಲ್ಲಿ ಓದೋ ತರ ದಾರಿ ಮಾಡಿಕೊಟ್ಟಿಲ್ಲ? ಯಾಕೆ ನೀವು ಕನ್ನಡಿಗರನ್ನ ಅಲ್ಲಿ ನೆಮ್ಮದಿಯಾಗಿ ಬದುಕಕ್ಕೆ ದಾರಿ ಮಾಡಿಕೊಟ್ಟಿಲ್ಲ? ಇವತ್ತು ಯಾತಕ್ಕೆ ನೀವು ಈ ಒಂದು ಕಾರಣವನ್ನ ಇಟ್ಟುಕೊಂಡು ನಮ್ಮ ಹೊಟ್ಟೆ ಮೇಲೆ ಹೊಡೆಯುವಂತ ಹುನ್ನಾರಗಳನ್ನ ಮಾಡ್ತಿದ್ದೀರಿ? ನೀವು ಇದರಿಂದ ನಿಮಗೆ ಲಾಭ ಏನಿದೆ? ನನ್ನ ಮೇಲೆ ಕೇಸ್ ಹಾಕ್ತೀರಾ ನೀವು? ನನ್ನ ಮೇಲೆ ಒಂದು ಲಾಯರ್ ನೋಟಿಸ್ ಕಳಿಸಿದ್ದಾರೆ. ಜಗ್ಗೇಶ್ ಬಂದು ಈ ವಿಚಾರವಾಗಿ ಮಾತಾಡಿದಕ್ಕೆ ಅವನು ಯಾರೋ ಮಹನೀಯನಿಗೆ 50 ಲಕ್ಷ ಲಾಸ್ ಆಗಿದೆ ಅಂತೆ. ಅದನ್ನ ನಾನು ಕಟ್ಟಿಕೊಡ್ಬೇಕು. ನಿನ್ ಸಿಕ್ಕು ನನ್ನ ಕೈಲಿ, ನಿನಗೆ ಹೆಂಗ್ ಕಟ್ಟೋದು ಅಂತ ನಾನು ಹೇಳ್ಕೊಡ್ತೀನಿ. ನೀನು ಸಿಕ್ಕ ಆ ಮಹನೀಯರು ನನ್ನ ಎಲ್ಲಾ ಫೋಟೋ ಶಾಟ್ಗಳನ್ನ ಹಾಕ್ಬಿಟ್ಟು ನೀನು ಬಂದು ಕಾನೂನಿನ ಕಟಕಟ್ಟಿನಲ್ಲಿ ನಿಂತ್ಕೋಬೇಕು, ನಿನ್ನ ನಿಲ್ಲಿಸ್ತೀವಿ, ಜೈಲು ಬಾಗಿಲಿಗೆ ಸೇರಿಸ್ತೀವಿ ಅಂದ್ರೆ ನಾನೇನು ರೇಪ್ ಮಾಡಿದೀನ? ನಾನೇನು ಕಳ್ತನ ಮಾಡಿದೀನ? ನಾನು ತಲೆ ಹೊಡೆದಿದ್ದೀನ? ಕನ್ನಡದ ಬಗ್ಗೆ ಸುಳ್ಳು ಎತ್ತಿದ್ದೀನಿ. ಅದಕ್ಕೆ ನೀನ್ ಜೈಲಿಗೆ ಕಳಿಸ್ತೀನಿ, ನನಗೆ ಸಂತೋಷವಿದೆ. ನಾನೇನಾದ್ರಿಂದ ಕೆಟ್ಟ ಕೆಲಸ ಮಾಡ್ಬಿಟ್ಟು ಜೈಲಿಗೆ ಹೋಗಿದ್ರೆ ನಾನು ಯಾಕೆ ಬೋರೆ ಹಾಕೊಂಡಿರ್ಬೋದು. ಕಾಲರ್ನ ಎತ್ಕೊಂಡು ಬೇಕಾದ್ರೆ ಕನ್ನಡ ಜೈಲಿಗೆ ಹೋಗ್ತೀನಿ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ನಾವು ಯಾರು ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಂತ ಇಲ್ಲ. ಸುಮಾರು 30-35 ವರ್ಷ ಈ ಕನ್ನಡದ ನೆಲಕ್ಕೆ ನಮ್ಮದೇ ಆದಂತ ಕಲಾ ಸೇವೆನ ನಾವು ಮಾಡ್ಕೊಂಡ್ ಬಂದಿದ್ದೀವಿ. ನಮ್ಗೆಲ್ಲವೂ ಸಿಕ್ಕಿದೆ. ನಾನು 2 ಬಾರಿ ಶಾಸಕ ಆಗಿದ್ದೀನಿ, ಎಲ್ಲ ನೋಡಿದ್ದೀನಿ. ಮುಂದಿನ ಪೀಳಿಗೆ ಬರೋದು ಬೇಡವಾ? ಮುಂದಿನ ಪೀಳಿಗೆಯವರು ಬೆಳೆಯೋದು ಬೇಡವಾ? ಯಾತಕ್ಕೆ ಕನ್ನಡದ ಮನಸ್ಸುಗಳಿಗೆ ಈ ಒಂದು ನಾಟಕನ ಮಾಡಿಕೊಂಡು ನಿಮ್ಮ ಬೇಳೆಕಾಳನ್ನ ಬೇಯಿಸ್ಕೊಳಕ್ ಹೋಗ್ತಾ ಇದ್ದೀರಿ? ದಯವಿಟ್ಟು ಬಿಟ್ಬಿಡಿ. ನಿಮ್ಮ ಮನಸ್ಸನ್ನ ಪರಾಮರ್ಶೆ ಮಾಡಿಕೊಂಡು ದಯವಿಟ್ಟು ಇಂಥ ದುರ್ಬುದ್ಧಿಗಳನ್ನ ಬಿಟ್ಬಿಡಿ. ನೀವು ಅನ್ಕೊಂಡಿದ್ರಿ ಏನಾಗಬಹುದು ಅಂತ. ನಾ ಬಿಡಿಸಿ ಹೇಳ್ತೀನಿ ನಿಮ್ಗೆ ಏನಾಗಬಹುದು. ನಮ್ಮ ಕರ್ನಾಟಕದಲ್ಲಿರೋದು 400-500 ಚಿತ್ರಮಂದಿರಗಳು ಮಾತ್ರ. ಇವತ್ತು ನಾವೇನಾದ್ರೂ ನಮ್ಮ ಕನ್ನಡ ಚಿತ್ರನ ಬಿಡುಗಡೆ ಮಾಡಕ್ ಹೋದ್ರೆ ಯಾವ ಕನ್ನಡ ಚಿತ್ರ ಬರುತ್ತೆ ಅಂತ ಕೇಳೋದಿಲ್ಲ. ಅಮೀರ್ ಖಾನ್ ಬರ್ತಾನೆ, ಶಾರುಖ್ ಖಾನ್ ಬರ್ತಾನೆ, ತಮಿಳಲ್ಲಿ ಅವನು ಬರ್ತಾನೆ, ತೆಲುಗಲ್ಲಿ ಇವ್ರ ಅಪ್ಪ ಬರ್ತಾನೆ. ಹಂಗಾಗಿ ನೀವು ಕಾಯಿರಿ, ಅವರು ಕೊಡ್ತೀವಿ, ನಿಮಗ್ ಕೊಡ್ತೀವಿ ಅಂತ ಹೇಳಿ ಪರಭಾಷೆಯಿಂದ ಆಗಲೇ ನಾವು ನೊಂದೋಗಿದ್ದೀವಿ. ಈಗ ಪರಭಾಷೆಗೆ ಎಲ್ಲ ಚಿತ್ರಮಂದಿರವನ್ನ ಬಿಟ್ಕೊಡುವಂತ ಮಹನೀಯರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾನು 5-6 ಬಾರಿ ನಾನು ಪ್ರಶ್ನೆನ ಹಾಕಿ ನಾನು ಸರ್ಕಾರದಲ್ಲಿ ಕೇಳಿದಾಗ ಅಲ್ಲಿ ಸರಿಯಾದ ಉತ್ತರನೇ ಬರಲಿಲ್ಲ ನಮಗೆ. ಯಾಕೆ ಅಂದ್ರೆ ಆ ಮೇಲ್ಮಟ್ಟದ ಜನ ಎಲ್ಲಾ ಸರ್ಕಾರಗಳಿಗೂ ಬಾಯಿ ಮುಚ್ಚುವಷ್ಟು ಸಮರ್ಥರಾಗಿದ್ದಾರೆ. ಅವರೆಲ್ಲ ಸಾವಿರಾರು ಕೋಟಿಗಳನ್ನ ಖರ್ಚು ಮಾಡಿ ಅವರ ಚಿತ್ರಮಂದಿರಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅವರ ಪ್ರಕಾರ ಯಾವಾಗ ಇಡೀ ವಿಶ್ವದಲ್ಲಿ ಡೆಲ್ಲಿ ಬಿಟ್ರೆ ಬಾಂಬೆ ಬಿಟ್ರೆ ನಮ್ಮ ಒಂದು ಬ್ಯಾಂಗ್ಳೂರು ಬಹಳ ಅತ್ಯಂತ ವೇಗವಾಗಿ ಬೆಳೆಯುವಂತ ಒಂದು ಸಿಟಿ ಅಂತ ಯಾವಾಗ ಡಿಕ್ಲೇರ್ ಮಾಡಿದ್ದಾರೆ, ಇಡೀ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲಾ ಸಂಸ್ಥೆಗಳು ಇವತ್ತು ನಮ್ಮ ಬೆಂಗಳೂರು ಮಹಾನಗರವನ್ನ ಹೈಜಾಕ್ ಮಾಡೋದಕ್ಕೋಸ್ಕರ ಇಂಥ ವ್ಯಕ್ತಿಗಳನ್ನ ಬಳಸ್ಕೊಂಡಿದ್ದಾರೆ. ಅವ್ರಿಗೆ ಏನ್ ಬೇಕೋ ಸಮಾಧಾನಕರ ಬಹುಮಾನ ಕೊಟ್ಟು ನೀವು ನಿಧಾನಕ್ಕೆ ಜಾಗ ಮಾಡಿಕೊಂಡು ಒಂದು ಬಿಲಾ ಹೊಡೀರಿ, ನಾವು ಬುಲ್ಡೋಜರ್ ನಾವು ಒಳಗೆ ಬಿಡ್ತೀವಿ ಅಂತ ಬಂದಿದ್ದಾರೆ. ನೀವು ಆ ಬಿಲಾ ಹೊಡಿಯಕ್ಕೆ ಬಂದ್ರೆ ಒನಕೆ ಓಬವ್ವ ನಿಂತಿದ್ಲಲ್ಲ, ಒನಕೆಗಳನ್ನ ಹಿಡ್ಕೊಂಡು ಬಿಲ್ದೊಳಗಡೆ ದುಗ್ಗಕ್ಕೆ ನೋಡಿ ಎಲ್ಲ ಕನ್ನಡದ ಕಟ್ಟಾಳುಗಳು ಹೆಂಗ್ ಕೂತವ್ರೆ ಅಂದ್ರೆ
ಹಂಗ ಚಚ್ತಾರ ಹಾಕೊಂಡು ನೀವು ಆ ಬಿಲ್ದಲ್ಲಿ ದೂರ್ಕೊಂಡ್ಬಂದ್ರೆ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಯಾಕೆಂದ್ರೆ ಇದು ಸ್ವಾಭಿಮಾನದ ಪ್ರಶ್ನೆ, ಇದು ಊಟದ ಪ್ರಶ್ನೆ, ಇದು ಅಭಿಮಾನದ ಪ್ರಶ್ನೆ. ಏನ್ ತಿಳ್ಕೊಂಡಿದ್ರಿ ನೀವು? ಆ 500 ಚಿತ್ರಮಂದಿರಗಳನ್ನ ಆಲ್ರೆಡಿ ಪರಮಾಶಿ ಅವರು ಕೊಟ್ಟಿದ್ದಾಯ್ತು. ಈಗ ನೀವು ಡಬ್ಬಿಂಗ್ ಚಿತ್ರಗಳನ್ನ ತಗೊಂಡ್ಬಂದ್ರೆ ಅಲ್ಲಿ ಏನು ಎಲ್ಲ ಇರೋ ಬರೋ ಚಿತ್ರಗಳನ್ನ ಮಾಡಲ್ಲ. ಯಾವ್ಯಾವ ಭಾಷೆಯಲ್ಲಿ ಸೂಪರ್ ಸ್ಟಾರ್ಗಳಿದ್ದಾರೆ, ಒಂದೊಂದು ಭಾಷೆಯಲ್ಲಿ 5 ಜನ ಇದ್ದಾರೆ, ಅವ್ರದ್ದು ಒಂದು 25 ಪಿಕ್ಚರ್ನ ಆಯ್ಕೆ ಮಾಡ್ಕೊಂತಾರೆ. ತಗೊಂಡ್ಬಂದ್ಬಿಟ್ಟು ಇನ್ನೊಂದು ವರ್ಗ ಬಂದು ಇಲ್ಲಿ ಕೂರಿಸ್ತಾರೆ. ಆ ಚಿತ್ರ ಬಿಡುಗಡೆ ಆಯ್ತು ಅಂದ್ರೆ ಒಂದು ಕಡೆ ಪರಭಾಷಾ ಚಿತ್ರ, ಇನ್ನೊಂದು ಕಡೆ ಡಬ್ಬಿಂಗ್ ಚಿತ್ರ ಕೂರಿಸ್ಬಿಟ್ಟು ನಮ್ಮನ್ನ ಸಮಾಧಿ ಮಾಡುವಂತ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ. ನಾನು ಅವ್ರೇನು ಎಲ್ಲ ಬೇರೆ ತರದ ಮಾತುಗಳನ್ನ ಹೇಳಿ ಕೋರ್ಟು ಕಟಕಟೆ ಲಾಯರ್ಗಳು ಅಂತ ಹೇಳ್ತಾರಲ್ಲ, ನಿಮ್ಮ ಮುಖಾಂತರ ನಾನು ಕೇಳ್ತೀನಿ, ನಮ್ಮ ಲಾಯರ್ಗಳು, ನಮ್ಮ ಜಡ್ಜ್ಗಳು ಕನ್ನಡದವರು, ಕನ್ನಡಿಗರು, ನಿಮ್ ಕೋರ್ಟ್ ಮುಂದೆ ಬಿಡ್ತೀವಿ, ನೀವೇ ತೀರ್ಮಾನ ಕೊಡಿ. ಯಾವುದು ಸರಿ? ಕನ್ನಡ ಉಳಿಬೇಕಾ ಬೇಡವಾ? ಇರ್ಬೇಕೋ ಬೇಡವಾ? ನಿಮ್ಮ ಅಕ್ಕಪಕ್ಕ ರಾಜ್ಯದವರು ಅವ್ರ ಬೆಲೆ ಕೊಡೋದು ಅವ್ರ ಪತ್ರಿಕೆಗೆ ಮಾತ್ರ, ಅವ್ರ ಬೆಲೆ ಕೊಡೋದು ಅವ್ರ ಟಿವಿ ಮಾತ್ರ, ಅವ್ರ ಬೆಲೆ ಕೊಡೋದು ಅವ್ರ ಭಾಷೆಯ ಚಿತ್ರಗಳಿಗೆ ಮಾತ್ರ, ಅವ್ರ ಬೆಲೆ ಕೊಡೋದು ಅವ್ರ ನಟ ನಟಿಯರಿಗೆ ಮಾತ್ರ. ನೀವ್ ಯಾಕ್ರಿ ನಿಮ್ಮನ್ನ ನೀವೇ ಎಲ್ಲಾ ಮಾರ್ಕೊಂತಿದ್ದೀರಿ? ನೀವ್ ಯಾತಕ್ಕೆ ನೀವೇ ಕನ್ನಡಿಗರಾಗಿ ಎಲ್ಲಾರನ್ನ ಬಿಟ್ಕೊಡ್ತಾ ಇದ್ದೀರಿ? ನೀವೇ ನಮ್ ಜೊತೆ ಇಲ್ದ ಅಂದ್ರೆ ಬೇರೆ ಯಾರೇ ಬೇಕು ನಮ್ ಜೊತೆ? ಈ ನ್ಯಾಯವನ್ನ ಕೇಳೋದಕ್ಕೆ ನಾವು ಬಂದಿದ್ದೀವಿ. ದಯಮಾಡಿ ಸಾವಿರಾರು ಕಾರ್ಮಿಕರು, ನೂರಾರು ಕಲಾವಿದರು, 80 ವರ್ಷದ ಇತಿಹಾಸ ಇರುವಂತಹ ಈ ಚಿತ್ರರಂಗವನ್ನ ನಿಮ್ಮ ಪಾದಗಳ ನಮಸ್ಕಾರ ಮಾಡ್ತೀವಿ. ಸಾಯಿಸಬೇಡಿ ನಿಮ್ಮ ಸ್ವಾರ್ಥಕ್ಕೋಸ್ಕರ. ನಿಮ್ಮನ್ನೆಲ್ಲ ಅಳದಿ ತೂಗಿ ನೋಡಿದ್ರೆ ನೀವು 0.1% ಅಷ್ಟೇ ಇರೋದು. ನೀವು ಇಷ್ಟು ಜನ ಸೋಷಿಯಲ್ ಮೀಡಿಯಾನ ಇಟ್ಕೊಂಡು ಏನೋ ಲಕ್ಷಾಂತರ ಜನ ನಿಮ್ಮ ಪರವಾಗಿದ್ದಾರೆ ಅಂತ ಹೇಳ್ಕೊಂಡ್ ಮಾಡ್ತೀರಲ್ಲ, ನೀವು ಜನಾಭಿಪ್ರಾಯಕ್ಕೋಸ್ಕರ ನೀವು ಸಾರ್ವಜನಿಕ ಕ್ಷೇತ್ರಕ್ಕೆ ಬನ್ನಿ, ನಂತರನೇ ವೇದಿಕೆ ಹಾಕೊಳ್ಳಿ, ನೀವು ಚರ್ಚೆಗೆ ಬನ್ನಿ, ನೋಡೋಣ ಅವಾಗ ನಿಮ್ಮ ಧೈರ್ಯವನ್ನ, ನಿಮ್ಮ ಸಾಹಸವನ್ನ, ನಿಮ್ಮ ಯತ್ನವನ್ನ ನಮ್ಮವರು ಕನ್ನಡಿಗರು ಮೆಚ್ಚುತ್ತಾರೋ ಇಲ್ವೋ ಅಂತ. ನೀವೆಲ್ಲೋ ಕೂತ್ಕೊಂಡು ಯಾರ್ಯಾರು ಬಂದು ಇದ್ರ ವಿರುದ್ಧ ಮಾತಾಡ್ತಾರೆ ಅಂದ್ರೆ ಅವರೆಲ್ಲ ಲಾಯರ್ ನೋಟಿಸ್ ಕಳಿಸಿದ ತಕ್ಷಣ ಎದ್ರಕೊಂಡು ಮನೇಲಿ ಕೂತ್ಕೊಂತಾರೆ ಅಂತ ನೀವೇನಾದ್ರೂ ತಪ್ಪು ಕಲ್ಪನೆಗಳು ಇಟ್ಕೊಂಡಿದ್ರೆ ದಯಮಾಡಿ ಅದನ್ನ ನಿಮ್ಮಲ್ಲೇ ಇಟ್ಕೊಳ್ಳಿ. ಈ ದೇಶದ ಸಂವಿಧಾನ ಅದ್ಭುತವಾದ ಸಂವಿಧಾನ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದ್ಭುತವಾದ ಸಂವಿಧಾನವನ್ನ ನಮಗೆ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಪ್ರತಿ ಒಬ್ಬನಿಗೂ ಕೂಡ ಮಾತಾಡುವ ಹಕ್ಕಿದೆ, ಪರ ವಿರೋಧ ಎಲ್ಲರೂ ಮಾತಾಡಬಹುದು, ಎಲ್ಲರಿಗೂ ಹಕ್ಕಿದೆ. ಹಾಗಾಗಿ ನಮ್ಮ ಹಕ್ಕನ್ನ ನಮಗೆ ಬೇಕು ಅಂತ ಕೇಳೋದಕ್ಕೋಸ್ಕರ ನಾವು ಬಂದಿದ್ದೀವಿ ಹೊರತು ಯಾವ ಕನ್ನಡಿಗನ ಮನಸ್ಸನ್ನ ನೋಯಿಸೋಕಲ್ಲ. ನೀವ್ ಹೇಳ್ತೀರಿ ನಮಗೆ ಆ ಪಿಕ್ಚರ್ ನೋಡೋದ್ ಬೇಡವಾ, ಈ ಪಿಕ್ಚರ್ ನೋಡೋದ್ ಬೇಡವಾ, ಇನ್ನೊಂದು ಬೇಡವಾ, ಮತ್ತೊಂದು ಬೇಡವಾ ಅಂತಿರಲ್ಲ. ನಿಮಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಸಾವಿರಾರು ಕನ್ನಡದ ಶಾಲೆಗಳನ್ನ ಮುಚ್ಚಿದಾರಲ್ಲ, ನಿಮ್ಗೆ ಯೋಗ್ಯತೆ ಇಲ್ವಾ? ನಿಮ್ಮ ಮಕ್ಕಳನ್ನ ಕನ್ನಡದಲ್ಲೇ ನಾವು ಓದಿಸ್ಬೇಕು ಅನ್ನೋ ಒಂದು ಚಿಂತನೆ ಇಲ್ವಾ? ಅದ್ರ ಪರವಾಗಿ ನಿಮ್ಮ ಹೋರಾಟ ಇಲ್ವಾ? ಅದೆಲ್ಲ ಬೇಡವಾ ನಿಮ್ಗೆ? ಇವತ್ತು ಬಾಲ್ಯಾವಸ್ಥೆಯಿಂದ ಕನ್ನಡವನ್ನ ಮಕ್ಕಳು ಕಲಿಸುವಂತ ಹಕ್ಕನ್ನೇ ನೀವೆಲ್ಲ ಕಿತ್ಕೊಂತಿದ್ರಿ ಅಂದ್ರೆ ಇವತ್ತು ಬಂದ್ಬಿಟ್ಟು ಒಂದು ಸಿನಿಮಾನ ಇಟ್ಕೊಂಡಿದ್ದೀರಿ ನೀವು. ಅಡ್ವರ್ಟೈಸ್ಮೆಂಟ್ ಇವತ್ತು ಬಾಂಬೆನಲ್ಲಿ ಎಂತೆಂತ ಸಂಸ್ಥೆಗಳು ಕೆಲಸ ಮಾಡ್ತಿದ್ದಾವೆ ಅಂದ್ರೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದ ಕೊರಿಯಾ ಸಿನಿಮಾಗಳು, ಚೈನಾ ಸಿನಿಮಾಗಳು ಇವನ್ನೆಲ್ಲ ತರ್ಜಮ್ಯ ಮಾಡಿಕೊಂಡು ಸಾವಿರಾರು ಚಿತ್ರಗಳು ಇವತ್ತು ನಮ್ಮನ್ನು ಆಕ್ರಮಣ ಮಾಡೋದಕ್ಕೆ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಇವತ್ತು ನಿಮ್ಗೆ ಹಕ್ಕಿದೆ, ನೀವು ಕೇಳಿದಿರಿ. ಹೌದು, ಇಲ್ಲಿ ಜಲ್ದಿ ಕಟ್ಟಿಗೂ ಕೋರ್ಟ್ಗಳು ತಡೆಯಾಜ್ಞೆ ಕೊಡ್ತು ಒಂದು ಪ್ರಾಣಿ ದಯಾ ಸಂಘದ ಬೇಡಿಕೆಗೋಸ್ಕರ. ಆದರೆ ಜನರು ಅದರ ಪರವಾಗಿ ನಿಂತಾಗ, ಧ್ವನಿ ಕೊಟ್ಟಾಗ, ಇದು ನಮ್ಮ ಸನಾತನ ಕ್ರೀಡೆ ಅಂದಾಗ ಪರಾಮರ್ಶೆ ಮಾಡ್ಕೊಂತ ತಾನೆ ಅದೇ ನ್ಯಾಯಾಲಯಗಳು. ಅದೇ ಕಾಲ ನಮಗೂ ಬರುವುದು. ನಾವು ಕೂಡ ಜನಾಭಿಪ್ರಾಯದ ಮುಖಾಂತರ ನಮ್ಮ ಕನ್ನಡನ ಉಳಿಸಿ ಅಂತ ನಾವು ಕೂಡ ಭಿಕ್ಷೆ ಎತ್ತೀವಿ. ಬಹುಶಃ ಅವತ್ತು ಒಂದು ಕಾಲ ಬರ್ಬೋದು ಪರಿವರ್ತನೆ ಆಗುವಂತದ್ದು. ಇವತ್ತಿಲ್ಲಿ ಕಂಬಳವನ್ನ ನಿಲ್ಲಿಸಿದ್ರು, ನಾವು ಧ್ವನಿ ಎತ್ತಿದ್ವಿ. ಇವತ್ತು ಅದು ಶಾಸನ ಸಭೆಯಲ್ಲಿ ಒಂದು ಪ್ರಶ್ನೆಯಾಗಿ ಆಗಿದೆ ಅಂದ್ರೆ ಅದು ಜನಾಭಿಪ್ರಾಯ ತಾನೆ. ಹಾಗೆ ಮುಂದೆ ಇದು ಜನಾಭಿಪ್ರಾಯವಾಗಿ ಇಡೀ ಕರ್ನಾಟಕದಾದ್ಯಂತ ನಾನು ಇಲ್ಲಿರುವಂತ ಎಲ್ಲಾ ಮಾಧ್ಯಮದ ಮಿತ್ರರು ನಾನು ವಿನಂತಿ ಮಾಡ್ಕೋತೀನಿ. ಇವತ್ತು ಬಲಿಷ್ಠವಾದ್ದು ಅಂಬೇಡ್ಕರ್ ಹೇಳಿದವರಂತ ಒಂದೇ ಮಾತು, ಆಚಾರ ವಿಚಾರವಾಗಿ ವಿಚಾರ ಪ್ರಚಾರ ಆದಾಗ ಮಾತ್ರ ಒಂದು ಕಾರ್ಯ ಸಫಲ ಆಗತ್ತೆ ಅನ್ನೋ ಮಾತು ಹೇಳಿದ್ದಾರೆ. ಇವತ್ತು ನಮ್ಮ ನೋವಿಗೆ ನಮ್ಮ ಕನ್ನಡದ ಮಾಧ್ಯಮ ಕೈ ಜೋಡಿಸಿದ್ರೆ ಸಾಕು, ನಮ್ಮ ಕನ್ನಡದ ಪರ ಸಂಘಟನೆಗಳು ಕೈ ಜೋಡಿಸಿದ್ರೆ ಸಾಕು, ನಮ್ಮ ಕನ್ನಡ ಚಿತ್ರರಂಗನ ಯಾರು ಏನು ಮಾಡಕ್ಕಾಗಲ್ಲ. ನಿಮ್ಮಲ್ಲಿ ನಾವು ವಿನಯಪೂರ್ವಕವಾಗಿ ವಿನಂತಿ ಮಾಡ್ತೀವಿ, ನಮ್ಮನ್ನ ರಕ್ಷಣೆ ಮಾಡಬೇಕಾದವರು ನೀವು. ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ನಮ್ಮ ಪರವಾಗಿ ನಿಂತ್ಕೊಳ್ಳಿ, ನಮ್ಮ ಪರವಾಗಿ ಜನಾಭಿಪ್ರಾಯವನ್ನ ಮೂಡಿಸಿ. ಇಲ್ಲಾಂದ್ರೆ ಬಹಳ ದೊಡ್ಡ ಅನಾಚಾರ ಕಾಡುತ್ತೆ. ಇವತ್ತು ನೋಡಿ, ಒಂದು ಮಕ್ಕಳಿಗೆ ವಿದ್ಯೆ ಕಲ್ಸಕ್ ಬಿಡ್ತಾ ಇಲ್ಲ ಕನ್ನಡದ ಭಾಷೆನ. ನಾಳೆ ದಿನ ಕನ್ನಡಿಗರ ಕೆಲ್ಸಕ್ಕೆ ಕೈ ಹಾಕ್ತಾರೆ, ಅವರೆಲ್ಲ ಕನ್ನಡದ ಕೆಲ್ಸಕ್ಕೆ ಕೈ ಹಾಕಿ ಇಲ್ಲಿ ಮನೆ ಮಾಡ್ಕೊಂಡು ಕುತ್ಕೋತಾರೆ. ಆಮೇಲೆ ನಮ್ಮ ಕನ್ನಡದ ನೆಲದ ಜಾಗ ಕೈ ಹಾಕ್ತಾರೆ. ಆಮೇಲೆ ನಮ್ಗೆ ಹೂಳಕ್ಕೂ ಕೂಡ ಜಾಗ ಬಿಡೋದಿಲ್ಲ, ಅದನ್ನು ಕೂಡ ಅವ್ರು ತಗೊಂತಾರೆ. ಆ ಪಕ್ಕದವ್ರಿಗೆ ಇರುವಂತ ಸ್ವಾಭಿಮಾನ ನಮಗೆ ಯಾಕಿಲ್ಲ? ಅವ್ರು ಅಷ್ಟೊಂದು ಸ್ವಾಭಿಮಾನಿಗಳ ಬಂದ್ಬಿಟ್ಟು ಯಾರ್ಯಾರು ಮಾತಾಡ್ತಾರೆ.
ಒಂದು ಕಡೆ ವಿಶ್ವವ್ಯಾಪಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಣೆ ಮಾಡ್ತಾ ಇದ್ರೆ ಭಾರತದಲ್ಲಿ, ಅದರಲ್ಲೂ ಹೆಚ್ಚಾಗಿ ಇವತ್ತು ಭಾರತದಲ್ಲಿ ನಡೀತು, ಅದರ ನಿನ್ನೆ ಕರ್ನಾಟಕದಲ್ಲಿ ಪ್ರಾರಂಭ ಆಗಿರೋದು, ಒಂದು ಹೆಣ್ಣು ಮಗಳು ತನಗಿರುವಂತಹ ಒಂದು ಅದ್ಭುತ ಕಲೆಯನ್ನ ಪ್ರಚುರಪಡಿಸುವುದಕ್ಕೆ ಅವಕಾಶ ಕೊಡುತ್ತಿರುವಂತಹ ಮತಾಂಧರು. ಬರ್ತಿರುವಂತಹ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಹಿಂದೂ ದೇವರ ಹಾಡು ಹಾಡಿ ಸೈ ಎನಿಸಿಕೊಂಡಿದ್ದಂತಹ ಮುಸ್ಲಿಂ ಯುವತಿ ಸುಹಾನಾ ಸೈಯದ್. ಹಿಂದೂ ದೇವರ ಹಾಡು ಹಾಡಿದ್ದಕ್ಕೆ ಸುಹಾನಾ ಸೈಯದ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬೆದರಿಕೆ ಕೂಡ ಹಾಕಲಾಗ್ತಾ ಇದೆ. ಮೂಲಭೂತವಾದಿಗಳ ವರ್ತನೆಗೆ ಬಿಜೆಪಿಯ ಸಂಸದ ಪ್ರತಾಪ್ ಸಿಂಹ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್.